ಕಡೆ ಹೋಗಿ ಫಂಕ್ಷನ್ ಒಪ್ಕೊಂಡಿದ್ದೀನಿ ಬಂದಿದ್ದೀನಿ ಅಷ್ಟೇ. ಯಾರೇ ದ್ವೇಷದ ಭಾಷಣ ಮಾಡ್ತಾರೆ ಅವ್ರ ಮೇಲೆ FIR ಹಾಕಿ ಆಗ್ತಾರೆ. ದ್ವೇಷ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು, ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೆ ಕೂಡ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ರು. ಸರ್, ಈಗ RSS ಬಿ ಆಡಿಟ್ ಆಗಬೇಕಂತ ಬಹಿರಂಗವಾಗಿ ಬಿ ಆಡಿಟ್ ಆಗುತ್ತೆ ಸರ್. RSS ಲ್ಯಾಂಡ್ಗಳು, ಬಿಲ್ಡಿಂಗ್ಗಳು ನಾವು ಇಂಟರ್ಫಿಯರ್ ಆಗಲ್ಲ. SIT ಅವರು ಈಗ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ ಕೊಡ್ಬೋದು ಅಂತ, ಕೊಡ್ಬೋದು ಕೊಡದೇ ಇರ್ಬೋದು. ಈ ತಿಂಗಳ ಕೊನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿ ನಾನು ಇಂಟರ್ಫಿಯರ್ ಆಗೋದೇ ಇಲ್ಲ. ಮಾಡ್ಕೋಣ, ಇಲ್ಲಿಗೂ ಮಾಡ್ಕೋಣ ಹೇಳಿದ್ದೇನೆ ಪ್ರಭಾಕರ್ಗೆ. ನೀವು ಹೇಳ್ತೀರಿ ಪರಮೇಶ್ವರ ಆಗ್ಬೋದು, ಮುನಿಯಪ್ಪ ಆಗ್ಬೋದು, DKಶ ಆಗ್ಬೋದು, ಈ ಥರದ ಮಾತುಗಳು ಯಾಕೆ ಅಂತ ನೀವೇ ಹೇಳಿದ್ಮೇಲೆ ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ DKಶ ಸ್ಟ್ರಾಂಗ್ ಇದ್ದಾರೆ ಅಂತ, KH ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ, ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ಉಳಿಸೋಕ್ಕಾಗೋದಿಲ್ಲ. ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳೋಕ್ಕೆ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ. ನೀವು ಕೇಳ್ತಾ ಇರ್ತೀರಲ್ಲ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಬೇವರ್ಸಿ ಅವನು ಮುಂದಿನ ದಿನಗಳಲ್ಲಿ ಹೋರಾಟ 100% ಅವನನ್ನು ಬಂಧಿಸಲಿಲ್ಲ ಅಂತಂದ್ರೆ ಹೋರಾಟ ನಮಗೆ ಅನಿವಾರ್ಯ ಆಗುತ್ತೆ, ನಿರಂತರ ಆಗ್ತದೆ. ಕ್ಷಮೆ ಕೇಳಿದ್ರೆ ಅವನು ಸಮಾಜದಿಂದ ಕ್ಷಮೆ ಕೇಳಿದ್ರೆ ದೊಡ್ಡವರಿದ್ದಾರೆ ನಮ್ಮ ಸಮುದಾಯದಲ್ಲಿ. ಪರಮ ಪೂಜ್ಯ ಸ್ವಾಮೀಜಿಯವರಿದ್ದಾರೆ, ವಾಲ್ಮೀಕಿ ಸ್ವಾಮೀಜಿಯವರಿದ್ದಾರೆ, ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವ್ರ ಮುಂದೆ ಕ್ಷಮೆ ಕೇಳಲಿ, ಅವನು ಕ್ಷಮೆ ಕೇಳಲಿ. ದೊಡ್ಡ ಎಸ್ಕೆಗೆ ಏನು ಹೇಳಿದಾನೆ, ಏನೋ ಇದನ್ನು ವಿಷಾದ ವ್ಯಕ್ತಪಡಿಸ್ತಾನೆ. ಇವನೇ ದೊಡ್ಡ ಮಹಾನ್ ನಾಯಕ. ಅವನು ಮಾಜಿ ಹಂಗಾದ ಮಗ, ಅವನು ಮಾಜಿಯಾಗೆ ಇಷ್ಟೆಲ್ಲ ಗಾಂಚಲಿ ಮಾಡ್ತಾನೆ. ಇವನು ಇನ್ನೇನು ರೌಡಿನ ಇವನು ಈ ರಾಜ್ಯಕ್ಕೆ? ಇವನು ಹೇಳೋರು ಕೇಳೋರ ಅಲ್ವಾ? ಕಾನೂನು ಬಗ್ಗೆ ಗೌರವ ಇಲ್ವಾ ಅವನಿಗೆ? ಯಾಕೆ ಜಾತಿ ಬೈದವನು? ಪಕ್ಷ ಯಾವ ಪಕ್ಷದಾಗಾದ್ರೂ, ಯಾವ ಪಕ್ಷದಾಗ ತಪ್ಪು ಮಾಡಿದ್ರು ತಪ್ಪೇನೆ. ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಯಾರೂ ಕೂಡ ಈ ಪದಗಳನ್ನ ಬಳಕೆ ಮಾಡಬಾರ್ದು. ಅವನಿಗೆ ಸ್ವಲ್ಪ ಸುಸಂಸ್ಕೃತವಾಗಿ ಬದುಕಬೇಕು, ಅವನು ಸಂಸ್ಕೃತನಾಗಿರ್ಬೇಕು. ಅವ್ರ ತಂದೆ ತಾಯಿ ಸುಸಂಸ್ಕೃತ ಸಂಸ್ಕಾರ ಕಲಿಸಿಲ್ವ ಅವನಿಗೆ? ಸಂಸ್ಕಾರ ಕಲಿಸಿಲ್ವ ಅವನಿಗೆ ಅವ್ರ ತಂದೆ ತಾಯಿ? ಎಂಥ ರೋಟಲ್ಲಿ ಹುಟ್ಟಿದ್ದಾನೆ? ಮತ್ತು ಮೇಲ್ದರ್ಜೆ ಜಾತಿ ಉನ್ನತ ಜಾತಿಗೆ ಹುಟ್ಟಿದ್ದೀನಿ ಅಂತ ಹೇಳ್ಕೊಂಡವನೇ.